ಗ್ರಾಮ ಸ್ವರಾಜ್ ಕನಸು ಕೈಗೂಡಬೇಕಾದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಶಿರಾದಲ್ಲಿ ಅಭಿಪ್ರಾಯಪಟ್ಟರು. ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ ಅವರು ಕಂಡ ಗ್ರಾಮ ಸ್ವರಾಜ್ ಕನಸು ಕೈಗೂಡಬೇಕೆಂದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಪಾರದರ್ಶಕ ಆಡಳಿತ ನೀಡುವತ್ತ ಗಮನ ಹರಿಸಬೇಕು. ಸ್ಥಳೀಯ ಸಂಪನ್ಮೂಲಕ್ಕೆ ಹೆಚ್ಚಿಗೆ ಆದ್ಯತೆ ನೀಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಕೈಜೋಡಿಸಿ ಶ್ರಮಿಸಬೇಕಾಗಿದೆ. ತಾಲೂಕಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ 5 ಲಕ್ಷ ಅನುದಾನ ಹಾಗೂ ಸಿಎಂಜಿ ಸೂರ್ಯ ಬಿಂಬ ಯೋಜನೆಯಡಿ ಪ್ರಮುಖ ಸಾರ್ವಜನಿಕರು ಸೇರುವ ಸ್ಥಳಗಳಲ್ಲಿ ಹೈಮಾಸ್ಟ್ ಲೈಟ್ ಅಳವಡಿಸುವ ಕಾರ್ಯಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಗ್ರಾಮ ಪಂಚಾಯಿತಿಯದ್ದು ಆಗಿದ್ದರೂ ಗ್ರಾಮಸ್ಥರು ಸಣ್ಣ ಪುಟ್ಟ ಕೆಲಸಗಳಿಗೆ ಕೈಜೋಡಿಸಬೇಕು. ಆಗ ಮಾತ್ರ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ. ತ್ರಿವೇಣಿ ಸಂಗಮದಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಈ 3 ಕ್ಷೇತ್ರಗಳನ್ನ ಒಳಗೊಂಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸಹಕರಿಸಿದ ಎಲ್ಲರಿಗೂ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಶ್ರೀ ವಹಿಸಿದ್ರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಆರ್ ಲೋಕೇಶ್, ಸದಸ್ಯರಾದ ಪಿ ಶಾಂತರಾಜು, ಕೆಆರ್ ಅರುಣ್ ಕುಮಾರ್, ಕೆಎನ್ ಉಮೇಶ್, ನಾಗರಾಜ್, ಕಾವೇರಿ ಪೇಟೆಗೌಡ, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ, ಲಕ್ಷ್ಮಮ್ಮ, ಸರೋಜಾ, ಉಮೇಶ್, ಪಿಡಿಒ ಮಂಜುನಾಥ್, ಕಾರ್ಯದರ್ಶಿ ಟಿಎಚ್ ಸುನೀತಾ, ಲೆಕ್ಕ ಸಹಾಯಕಿ ಭಾಗ್ಯಮ್ಮ ಸೇರಿದಂತೆ ಹಲವಾರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಪಿಡಿಒಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಖಂಡರು, ರೈತ ಕೂಟಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತಿರುವುದರಿಂದ ಎಲ್ಲರೂ ವಿನಂತಿಸ್ತಾ ಇದ್ದೇನೆ. ನಾನು ಇಲ್ಲಿ ಇದ್ದೆ ಬಾಬಣ್ಣ, ಮುಂಚೆ ಒಂದು 2 ವರ್ಷ ಇದ್ದೆ. ಮಾಡ್ತಿರ್ತಕ್ಕಂಥ ಸ್ಥಿತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಏನು ಊರಾಗೆಲ್ಲ ಒಂದು ರೋಡ್ ಇಲ್ಲ ಅಂದ್ರೆ ಇಡೀ ಊರಿನ ಜನ ಒಂದಾಗ್ಬಿಟ್ಟು ಅಲ್ಲಿ ರೋಡ್ ಮಾಡ್ತಕ್ಕಂಥದ್ದು, ಗುಂಡಿ ಮುಚ್ಚತಕ್ಕಂಥದ್ದು, ಏನೋ ಒಂದು ಊರಿಗೆ ಬೇಕಾಗ್ತಕ್ಕಂಥ ಒಂದು ಸಾರ್ವಜನಿಕ ಕೆಲಸಕ್ಕೆ ಇಡೀ ಊರು ಒಂದಾಗಿ ಮಾಡ್ತಾ ಇರತಕ್ಕಂಥದ್ದು. ಇವತ್ತೇನಾಗಿದೆ, ನಾವು ಯಾರು ಕೂಡ ನನ್ನಿಂದ ಹಿಡಿದು ಯಾರು ಕೂಡ ಒಂದು ಪಂಚಾಯಿತಿ ಜೊತೆನಲ್ಲಿ ಕೈ ಜೋಡಿಸ್ತಕ್ಕಂಥ ಪರಿಸ್ಥಿತಿನೇ ನಮ್ಗೆ ಆ ಸಾಮಾನ್ಯ ಕಳಕಳಿನೇ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆನೇ ಒಂದು ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೋ ಎಂಬ ರೀತಿ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಸ್ವಲ್ಪ ನಾವು ಬದಲಾವಣೆ ಆಗಬೇಕು. ನಮ್ಮ ಮೇಲ್ಪಟ್ಟು ಆಗ್ತಕ್ಕಂಥ ಕೆಲಸಗಳಿಗೆ ಪಂಚಾಯಿತಿಯನ್ನು ಆಶ್ರಯಿಸಬೇಕು. ಪಂಚಾಯಿತಿಗಳು ಆಶ್ರಯ ಮಾಡಿದಂಥ ಕೆಲಸ ಕಾರ್ಯಗಳನ್ನು ತಾಲೂಕ್ ಪಂಚಾಯಿತಿ ಆಶ್ರಯಿಸಬೇಕು. ತಾಲೂಕ್ ಪಂಚಾಯಿತಿಗಳು ಮಾಡಿದಂಥ ಕೆಲಸಗಳನ್ನು ಜಿಲ್ಲಾ ಪಂಚಾಯಿತಿ ಆಶ್ರಯಿಸಬೇಕು. ಜಿಲ್ಲಾ ಪಂಚಾಯಿತಿಗಳು ಮಾಡಿದಂಥ ಕೆಲಸಗಳನ್ನು ಇವನು ಶಾಸಕರು ಮಾಡಬೇಕು. ಈ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ಹೋದಂಥ ಸಂದರ್ಭದಲ್ಲಿ ಮಾತ್ರ ಏನಾದರೂ ಕೂಡ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಮಗೆ ಒಂದು ರೀತಿ ನಾನು ಈ ಸಂದರ್ಭದಲ್ಲಿ ನಮ್ಮ ಇಒ ಅವ್ರನ್ನ ನಾನು ಅತಿ ಹೆಚ್ಚು ನಾನು ಅವ್ರನ್ನ ಗುರುತಿಸ್ಕೋಬೇಕಾಗ್ತೈತೆ, ಅವ್ರನ್ನ
ನೂತನ ಕಟ್ಟಡದ ಬಗ್ಗೆ ನಮ್ಮ PDO ಮಂಜುನಾಥ್ರವರು ಭಾಳ ವಿಶೇಷವಾಗಿ ಇದರ ಕಟ್ಟಡದ ಒಂದು ಏನು ಯಶೋಗಾಥೆ ಬಗ್ಗೆ ವಿವರವಾಗಿ ಹೇಳಿದರು. ಅಂದರೆ 8 ತಿಂಗಳಲ್ಲೇ ಕೂಡ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ. ಅದು ಈ ಸಾರ್ವಜನಿಕ ಫೀಲ್ಡಲ್ಲಿ ಎಲ್ಲರನ್ನೂ ಓಲೈಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಇಂತಹ ಪರಿಸ್ಥಿತಿನಲ್ಲಿ ನಿಜಕ್ಕೂ ಕೂಡ ನಮ್ಮ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರಿರ್ಬೋದು, ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಬಹಳಷ್ಟು ಶ್ರಮ ವಹಿಸಿ ನಮ್ಮ ಅವಧಿನಲ್ಲೇ ಕೂಡ ಈ ಒಂದು ಕಟ್ಟಡವನ್ನು ಕಟ್ಟಿ ನಾವು ಅದಕ್ಕೆ ಪೂರಕ ಅನ್ನೋ ರೀತಿ ನನಗೆ ಬಹುಶಃ ಯಾವ ಜಿಲ್ಲೆನಲ್ಲೂ ಯಾವ ತಾಲೂಕಲ್ಲೂ ಈ ರೀತಿ ಕೆಲಸ ಆಗ್ತಾ ಇಲ್ಲ. ವಾರ್ ಫೂಟಿಂಗಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮೇಲೆ ಈ ಪಂಚಾಯತಿಗಿಂತ ನಮ್ಮ ಕಟ್ಟಡ ಚೆನ್ನಾಗಿರಬೇಕು, ನಮ್ಮದಕ್ಕಿಂತ ಈ ಕಟ್ಟಡ ಚೆನ್ನಾಗಿರಬೇಕು ಅನ್ನೋ ರೀತಿ ನಮ್ಮ ಇಒ ಹರೀಶ್ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಮೂಲಗಳಿಂದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಂಪನ್ಮೂಲ ಕೂಡ ಕೊಟ್ಟು ಇವತ್ತು ಒಂದು ಊರಿಗೆ ಒಂದು ಕಿರೀಟ ಅನ್ನೋ ರೀತಿ ಒಂದು ದೇವಸ್ಥಾನದ ಎದುರುಗಡೆ ಒಂದು ಪಂಚಾಯಿತಿ ಕಟ್ಟಡ ಮತ್ತು ಒಂದು ಶಾಲೆ, ಹಾಗೆಯೇ ಚಿಕ್ಕನಹಳ್ಳಿನಲ್ಲಿ ಒಂದು ಒಳ್ಳೆಯ ಶಾಲೆ ಕೂಡ ಇದೆ. ಹಾಗಾಗಿ ನಿಜಕ್ಕೂ ಕೂಡ ಈ ರೀತಿಯ ಒಂದು ಗ್ರಾಮ ಸ್ವರಾಜ್ ಕನಸೇನಿದೆ ಅದು ಕೈಗೂಡಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದ ಆಡಳಿತ ವ್ಯವಸ್ಥೆ ಏನಿದೆ, ಗ್ರಾಮ ಪಂಚಾಯಿತಿಗಳೇನಿದೆ, ಲೋಕಲ್ ಬಾಡಿಗಳೇನಿದೆ, ಇವೆಲ್ಲ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲುವಂಥದ್ದು ಆಗಬೇಕಾಗತ್ತೆ. ಅನುದಾನಕ್ಕಾಗಿ ಸರ್ಕಾರಗಳನ್ನು ಅವಲಂಬಿಸದೆ ಎಲ್ಲ ಒಂದು ಕಡೆ ಸಂಪನ್ಮೂಲಗಳು ಸ್ವಂತವಾಗಿಯೇ ವೃದ್ಧಿ ಆಗೋ ರೀತಿ ಇವತ್ತು ಗ್ರಾಮ ಪಂಚಾಯಿತಿ ಕಟ್ಟಡ ಸಭೆಗಳು ನಡೆಯುತ್ತೆ. ಅದರ ಜೊತೆಗೆ ಒಂದಷ್ಟು ರೆವಿನ್ಯೂ ಬರೋ ರೀತಿ. ನಾನು ಅವ್ರದ್ದು ಬುಕ್ಕಾಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಹೋಗಿದ್ದೆ, ಸವಲತ್ತುಗಳ ವಿತರಣೆ ಅಂತ. ಆ ಜನ ಮತ್ತೆ ಅರೇಂಜ್ಮೆಂಟ್ಸು ಮತ್ತೆ ಅಷ್ಟು ಸವಲತ್ತುಗಳು ಅಂದರೆ KMF ವತಿಯಿಂದ ಅಷ್ಟೆಲ್ಲ ಸವಲತ್ತಿದೆ. ಮತ್ತೆ ಒಂದು ರೀತಿಯಲ್ಲಿ ಸರ್ ನಾನು ಪರ್ಟಿಕ್ಯುಲರ್ಲಿ ನನಗೆ ಆಫೀಸ್ ಒಳಗಡೆ ಹೋಗ್ಬಿಟ್ರೆ ಏನೋ ನೆನಪಾಗಲ್ಲ, ನಾವು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ನಿಮ್ಮ ಕೋಆಪರೇಟಿವ್ ಸೆಕ್ಟರ್ ನಾನು ಜಾಸ್ತಿ ಎಕ್ಸ್ಪ್ಲೋರೇ ಮಾಡಿಲ್ಲ. ಈಗ ನೀವು ಕರೆದ್ರೆ ಅವತ್ತು ಆ ಕಾರ್ಯಕ್ರಮಕ್ಕೆ ನೀವು ತುಂಬ ಒತ್ತಾಯ ಮಾಡಿದ್ರಿ ಅಂತ ಅಲ್ಲಿಗೆ ಬಂದಾಗ ನೋಡಿದ್ರೆ ಇಷ್ಟು ಜನ ಇಷ್ಟೊಂದು ಅನುಕೂಲ ಪಡ್ಕೊಳ್ತಿದ್ದಾರೆ ಕೋಆಪರೇಟಿವ್ ಸೆಕ್ಟರ್, ಪರ್ಟಿಕ್ಯುಲರ್ಲಿ ನಮ್ಮ KMF ವತಿಯಿಂದ ಅಷ್ಟೊಂದು ಅನುಕೂಲಗಳು, ಅಷ್ಟು ರೈತರು ಬದುಕು ಕಟ್ಕೊಂಡಿರೋದು ನೋಡಿ ತುಂಬ ಖುಷಿ ಆಯಿತು. ಮತ್ತೆ ಅವತ್ತು ನೀವು ಕೊಟ್ಟಂಥ ಸವಲತ್ತುಗಳು ಅನೇಕ ಜನರಿಗೆ ಅನೇಕ ರೀತಿಯ ಎಕ್ವಿಪ್ಮೆಂಟ್ಸು ಮತ್ತೆ ಈವನ್ ಚೆಕ್ಕುಗಳು ವಿತರಣೆ ಆಯಿತು. ಆಮೇಲೆ 1 ಲಕ್ಷ ಲೀಟರ್ ಗುರಿನ ಅವತ್ತು ಒಂದು ಸಂಕಲ್ಪ ಮಾಡಿ ನೀವು ನಮ್ಮ ಶಿರಾ ಭಾಗದ ರೈತರಿಗೆ ಒಂದು ಹೊಸ ಕನಸನ್ನ ಬಿತ್ತಿದ್ರಿ. ಸೊ ನಾವು ಅದನ್ನು ಸಾಕಾರಗೊಳಿಸ್ಲಿಕ್ಕೆ ನಾವು ಖಂಡಿತ ಒಂದು ಇಲಾಖೆಯಾಗಿ ನಿಮ್ಮ ಜೊತೆ ನಾವಿರ್ತೀವಿ. ಹಾಗೇನೆ ತುಂಬಾ ಉತ್ಸಾಹದಿಂದ ನನಗೆ ಯಾವಾಗ ಸಿಕ್ಕರೂ ರೈತರ ಕೊಟ್ಟಿಗೆ ಮನೆ ಕಟ್ಕೊಳ್ಳೋದ್ರ ಬಗ್ಗೆ ನರೇಗಾದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಂತ ಹರೀಶ್ ಅವರು ಕೂಡ ಈ ಒಂದು ಕಟ್ಟಡಗಳ ನಿರ್ಮಾಣ ವಿಚಾರದಲ್ಲಿ ಅವರು ಬರೀ ಇಒ ಅಲ್ಲ, ಅವರೊಬ್ಬರು ಆರ್ಕಿಟೆಕ್ಟ್ ಕೂಡ. ಅವರು ಒಂದು ಡಿಸೈನಿಂಗ್ ಹೆಂಗಿರಬೇಕು ಏನು ಅಂತೇಳಿ ನಾವು ಇಂಜಿನಿಯರ್ ಹತ್ರ ಹೋಗಿ ಏನು ಕನ್ಸಲ್ಟ್ ಮಾಡೋದು ಬೇಡ, ನಾವು ಇಟ್ಟಿಗೆಗಳು ಕಟ್ಟಿದ್ರೆ ಸಾಕು, ಉಳಿದಿದ್ದು ಒಳಗೆ ಏನು ಮಾಡಬೇಕು ಅನ್ನೋದನ್ನು ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹಲವಾರು ಪಂಚಾಯತಿಗಳಲ್ಲಿ ಬರೀ ಎಕ್ಸ್ಟೀರಿಯರು ಇಂಟೀರಿಯರ್ ಎರಡೂ ಚೆನ್ನಾಗಿ ಮೂಡಿ ಬರಲಿ ಅಂತ. ಯಾಕೆ ಈ ಕಟ್ಟಡಗಳು ಅತ್ಯವಶ್ಯಕ ನಮ್ಮ ಗ್ರಾಮ ಪಂಚಾಯತಿಗಳಿಗೆ? ಆಗ ಹಳೆ ಶೆಡ್ಡಲ್ಲಿ ಮಾಡಿದ್ರೆ ನಾವು ಅಭಿವೃದ್ಧಿ ಕೊಡ್ಲಿಕ್ಕೆ ಆಗಲ್ವಾ? ಖಂಡಿತ ಒಂದು ಉತ್ಸಾಹ ಇರತಕ್ಕಂಥ ಒಂದು ಸ್ಥಳ ಇರಬೇಕು. ಯಾರಾದರೂ ಅಲ್ಲಿ ಬಂದರೆ ಒಂದು ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಇರಬೇಕು. ಆ ಕೂತ್ಕೊಂಡವ್ರಿಗೆ ಒಂದಷ್ಟು ನಾನು